ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ನನ್ನ ಸಿನಿಪಯಣ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ವಿಡಿಯೋದಲ್ಲಿ ಕನ್ನಡ ಸಿನಿಮಾದ ಅಬ್ಬರದ ಆ್ಯಕ್ಷನ್ ಕಿಂಗ್ ನಿಮ್ಮೆಲ್ಲರ ಪ್ರೀತಿಯ ಟೈಗರ್ ಆಗಿರುವ ಟೈಗರ್ ಪ್ರಭಾಕರ್ ಅವರ ಅಲ್ಪ ಸ್ವಲ್ಪ ನಿಜ ಜೀವನದ ಕಥೆ ನೋಡಿ ಬರೋಣ. ಹಾಗೆ ಅವರ ಒಂದು ಜೀವನದ ಬಗ್ಗೆ ನಾವು ಒಂದು ಮೆಲುಕು ಕೂಡ ಹಾಕಿ ಬರೋಣ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. ಹಾಗೆ ನಮ್ಮ ಟೈಗರ್ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಆಗಿರೋದು, ಅವರು ಯಾವ ಸಿನಿಮಾದಲ್ಲಿ ವಿಲನ್ ಮಾಡಿದಾಗ ನಿಮಗೆ ಇಷ್ಟ ಆಯಿತು ಅದೆಲ್ಲ ನನಗೆ ಕಮೆಂಟ್ ಮಾಡಿ ನೀವು ತಿಳಿಸ್ಬೇಕು ಪ್ಲೀಸ್. ನಮ್ಮ ಟೈಗರ್ ಪ್ರಭಾಕರ್ ಅವರು ಕೇವಲ ಒಬ್ಬ ನಟ ಮಾತ್ರ ಅಲ್ಲ, ಅವರೊಂದು ಅದ್ಭುತ ಕಲಾವಿದ ಅಂತ ಹೇಳ್ಬೋದು. ಯಾಕೆಂದರೆ ಅವರೊಂದು ಪೋಷಕ ಪಾತ್ರ ಆಗಲಿ, ವಿಲನ್ ಪಾತ್ರ ಆಗಲಿ, ಸಣ್ಣ ಪುಟ್ಟ ಪಾತ್ರ ಆಗಲಿ, ನಾಯಕ ಪಾತ್ರ ಆಗಲಿ, ಎಲ್ಲವೂ ತನ್ನ ಸ್ವಂತ ಒಂದು ಶ್ರಮದಿಂದ ಅವರು ಯಾರನ್ನೂ ಇಮಿಟೇಟ್ ಮಾಡದೆ ಅವರು ಅಭಿನಯ ಮಾಡ್ತಾಯಿದ್ರು. ಹಾಗೆ ಪ್ರತಿಯೊಬ್ಬರು ಅವರಿಗೆ ಒಂದೇ ಸಲ ಸಿಕ್ಕಿದ ಅಭಿಮಾನಿಗಳಲ್ಲ, ಅವರಿಗೆ ನಿಧಾನವಾಗಿ ಅವರ ಒಂದು ಎಲ್ಲ ಚಿತ್ರವನ್ನು ನೋಡಿ ಅವರಿಗೆ ನಿಧಾನವಾಗಿ ಅಭಿಮಾನಿಗಳ ಬಳಗ ಬಂದು ಅದು ಆ ಅಭಿಮಾನಿ ಬಳಗ ಹೆಮ್ಮರವಾಗಿ ಬೆಳೆದಿರೋದು. ಅಂದರೆ ಅವತ್ತಿನ ಸಿನಿಮಾ ಕೂಡ ಅವರು ಹಾಗಿತ್ತು. ಅವರೆಲ್ಲ ನಟರೊಂದಿಗೆ ವಿಲನ್ ಆಗಿ ಕೂಡ ಅಭಿನಯ ಮಾಡಿದ್ದಾರೆ. ಒಬ್ಬ ನಾಯಕನಾಗಲಿಕ್ಕೆ ಅಲ್ಲಿ ಒಬ್ಬ ವಿಲನ್ ಬೇಕೇ ಬೇಕು. ಒಬ್ಬ ವಿಲನ್ ಚೆನ್ನಾಗಿ ಅಭಿನಯ ಮಾಡಿದಾಗಲೇ ಇನ್ನೊಬ್ಬರು ಒಳ್ಳೆಯ ನಾಯಕನಾಗಲಿಕ್ಕೆ ಸಾಧ್ಯ. ಹಾಗಾಗಿ ಅವರು ಬಹಳ ಯಾವುದೇ ಪಾತ್ರವನ್ನು ಕೊಟ್ಟರೂ ಕೂಡ ಬಹಳ ಚೆನ್ನಾಗಿ ಮಾಡಿ ಇವತ್ತು ಎಲ್ಲ ಅಭಿಮಾನಿಗಳ ಮನಸ್ಸಲ್ಲಿ ಕೂಡ ಶಾಶ್ವತವಾಗಿ ನಿಂತಿದ್ದಾರೆ. ಅವರು ಪೋಷಕ ನಟನಾಗಿ ಮತ್ತು ವಿಲನ್ ಆಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಎಲ್ಲ ತಮ್ಮದೇ ಛಾಪು ಮೂಡಿಸಿದಂಥ ಒಂದು ಅದ್ಭುತ ನಟ ಅಂತ ಹೇಳ್ಬೋದು. ಅವರು ಸಾಮಾನ್ಯವಾಗಿ ಒಂದು 300ಕ್ಕಿಂತ ಹೆಚ್ಚಿನ ಸಿನಿಮಾಗಳನ್ನು ಮಾಡಿದ್ದಾರೆ. ಅದು ಒಂದು ಸಣ್ಣ ಪೀರಿಯಡಲ್ಲಿ. ಅವರು 47-48 ವಯಸ್ಸಷ್ಟೊತ್ತಿಗೆ ಅವರು ಸಿನಿಮಾ ರಂಗದಿಂದ ಅವರ ಆರೋಗ್ಯ ಸರಿ ಇಲ್ಲದ ಕಾರಣ ದೂರ ಸರಿದಿದ್ದಾರೆ. ಹಾಗಾಗಿ ಅಷ್ಟು ಸಣ್ಣ ಪೀರಿಯಡಲ್ಲಿ ಅವರು ತುಂಬ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ದಾರೆ. ವಿಲನ್, ಪೋಷಕ ನಟ, ನಾಯಕ ನಟ, ಅದೂ ಅಲ್ಲದೆ ಚತುರ್ಭಾಷಾ ಕಲಾವಿದ, ಅದೂ ಅಲ್ಲದೆ ಯಾರ ಪ್ರಯತ್ನ ಇಲ್ಲದೆ ತನ್ನದೇ ಪ್ರಯತ್ನದಿಂದ, ಯಾರ ಸಹಾಯ ಇಲ್ಲದೆ ತನ್ನ ಸ್ವಂತ ಪ್ರಯತ್ನದಿಂದ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದಂತಹ ಒಂದು ಅದ್ಭುತ ಕಲಾವಿದ. ತುಂಬ ಬಡತನ ಕುಟುಂಬದಿಂದ ಬಂದ ಈ ಪ್ರಭಾಕರ್ ಅವರು ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿ ಮನೆಯ ಒಂದು ಸಂಸಾರವನ್ನು ನೋಡ್ಕೊಳ್ತಾ ಇದ್ರಂತೆ. ಆದರೆ ಆ ಸಮಯದಲ್ಲಿ ಅವರಿಗೆ ಸಿನಿಮಾ ರಂಗದಲ್ಲಿ ಬಹಳಷ್ಟು ಒಲವು. ಇದಕ್ಕೆ ಕಾಲಿಡುವ ದಾರಿ ಹೇಗೆ, ಇದಕ್ಕೆ ಕಾಲಿಡಬೇಕಂತ ಅವರಿಗೆ ದಾರಿ ಗೊತ್ತಿಲ್ಲ. ಹಾಗೆ ಅವರು ಕೆಲಸ ಮಾಡ್ತಾ ಅವರ ತಲೆ ಎಲ್ಲ ಸಿನಿಮಾ ರಂಗದಲ್ಲೇ ಇತ್ತಂತೆ. ಹಾಗಾಗಿ ಇದಕ್ಕೆ ಅವರಿಗೆ ಏನು ಹೇಳೋದು, ಪ್ರೋತ್ಸಾಹ ಕೊಡುವ ಜನಗಳು ಇರಲಿಲ್ಲ. ಯಾರ ಮೂಲಕ ಅವರಿಗೆ ಚಿತ್ರರಂಗದಲ್ಲಿ ಪ್ರವೇಶ ಮಾಡಬೇಕು ಅಂತ ಗೊತ್ತಿಲ್ಲ. ಅವರಿಗೆ ಒಳ್ಳೆಯ ಬಲಿಷ್ಠ ದೇಹ ಇತ್ತು, ಹಾಗೆ ಅಬ್ಬರದ ಧ್ವನಿ ಇತ್ತು, ಹಾಗೆ ಬಾಹು ಶರೀರ ಕೂಡ ಇತ್ತು. ಅದನ್ನೆಲ್ಲ ಇಟ್ಕೊಂಡು ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಅಂತ ಅವರು ಧೈರ್ಯವಾಗಿ ಸ್ವಂತ ನಿರ್ಧಾರದಿಂದ, ಸ್ವಂತ ಪ್ರಯತ್ನದಿಂದ ಒಂದಿನ ಈ ಕನ್ನಡ ಚಿತ್ರರಂಗಕ್ಕೆ ಅವರು ಕಾಲಿಡ್ತಾರೆ. ಅಲ್ಲಿ ಸ್ಟಂಟ್ ಆರ್ಟಿಸ್ಟ್ ಅಥವಾ ಡೂಪ್ ಆರ್ಟಿಸ್ಟ್ ಇಲ್ವ, ಹಾಗೆ ಅವರ ಆ ಕೆಲಸಕ್ಕೆ ಅಲ್ಲಿ ಸೇರಿರ್ತಾರೆ. ಇವರ ಒಂದು ಧ್ವನಿ, ಇವರ ಒಂದು ಕೆಲಸದಲ್ಲಿರೋ ಹುಮ್ಮನಸ್ಸು ಅದೆಲ್ಲ ನೋಡಿ ನಿರ್ದೇಶಕರು ಅವರಿಗೆ ಸಣ್ಣ ಪುಟ್ಟ ಪಾತ್ರ ಸಿನಿಮಾದಲ್ಲಿ ಕೊಡ್ತಾರೆ. ಆ ಸಣ್ಣ ಪುಟ್ಟ ಪಾತ್ರವನ್ನು ಕೂಡ ಈ ಪ್ರಭಾಕರ್ ಅವರು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಅಲ್ಲಿಂದಲೇ ಅವರು ಪ್ರೇಕ್ಷಕರ ಮನಗೆಲ್ಲುವಂತಹ ಒಂದು ಸ್ಥಿತಿಗೆ ಬರ್ತಾರೆ. ತುಂಬ ಎಲ್ಲರಿಗೆ ಅವರನ್ನು ಕ್ರಮೇಣ ಇಷ್ಟ ಆಗುತ್ತೆ. ಹಾಗೆ ಅಲ್ಲಿಂದ ಅವರಿಗೆ ಸಿನಿಮಾದಲ್ಲಿ ಸ್ವಲ್ಪ ದೊಡ್ಡ ಪಾತ್ರವು ಸಿಗಲಿಕ್ಕೆ ಶುರುವಾಯಿತು. ಅನಂತರದಲ್ಲಿ ಅವರಿಗೆ ವಿಲನ್ ಪಾತ್ರ ಸಿಕ್ಕಿದ ಕೂಡಲೇ ನಮ್ಮ ಈ ಪ್ರಭಾಕರ್ ಅವರು ತುಂಬಾ ಖ್ಯಾತಿ ಪಡೆದರು. ಅವರು ಆ ವಿಲನ್ ನೋಡಿದರೆ ನನಗೂ ಕೂಡ ಭಯ ಆಗ್ತಾಯಿತ್ತು ಅವರನ್ನು ನೋಡಿದಾಗ. ಅಂತಹ ಒಂದು ವಿಲನ್ ಆಗಿತ್ತು. ಒಬ್ಬ ವಿಲನ್ ಕಂಡಾಗ ಒಂದು ಪ್ರೇಕ್ಷಕರು ಭಯಪಡಬೇಕಂದ್ರೆ ಅವರ ಅಭಿನಯ ಅದು ಎಷ್ಟರ ಮಟ್ಟಿಗೆ ಇತ್ತು ಅಂತ ನಾವು ಈಗ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ತಮ್ಮ ಸ್ವಂತ ಪ್ರಯತ್ನದಿಂದ ಯಾರ ಸಹಾಯ ಇಲ್ಲದೆ ಒಬ್ಬ ಬಡ ಹುಡುಗ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದಂತಹ ಕತೆ. ಅನಂತರದಲ್ಲಿ ಅವರು ತಿರುಗಿ ನೋಡಲೇ ಇಲ್ಲ.
ಅವರೇ ಒಳ್ಳೆ ಸಿನಿಮಾಗಳಲ್ಲಿ ನಾಯಕನಾಗಿ ಅಭಿನಯ ಮಾಡಿದರು. ಅವರ ಎಲ್ಲ ಸಿನಿಮಾಗಳು ಕೂಡ ಗೆಲುವು ಕಾಣ್ತಾಯಿತ್ತು, ಅಂದರೆ ಹೆಚ್ಚಿನ ಎಲ್ಲ ಸಿನಿಮಾಗಳು ಗೆಲುವು ಕಾಣ್ತಾಯಿತ್ತು. ಮತ್ತು ಅವರು ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಹೀಗೆ ಮತ್ತೆ ಬಡ್ತಿ ಪಡೆದರು ಅವರ ಸ್ವಂತ ನಿರ್ಧಾರದ ಮೇಲೆ. ಪ್ರಭಾಕರ್ ಅವರು ಹುಟ್ಟಿದ್ದು ಮಾರ್ಚ್ 30, 1948. ಅವರು ಹುಟ್ಟಿದ್ದು ಬೆಂಗಳೂರು, ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ. ಆದರೆ ಅವರ ಬಾಲ್ಯದ ಜೀವನ ಬಹಳಷ್ಟು ಕಷ್ಟ ಇತ್ತು. ಒಂದು ಹೊತ್ತಿನ ಊಟಕ್ಕೂ ಕೂಡ ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು. ಆದರೆ ಅವರ ಒಲವೆಲ್ಲ ನಮ್ಮ ಈ ಚಿತ್ರರಂಗದಲ್ಲಿ ಇರುವ ಕಾರಣ ಅವರು ಹೊಟ್ಟೆಪಾಡಿಗಾಗಿ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಪ್ರಭಾಕರ್ ಅವರು ಖಳನಟ ಪಾತ್ರ ಮಾಡಿದ್ರೂ ಅಲ್ಲಿ ಒಳ್ಳೊಳ್ಳೆ ಹೀರೋಗಳ ಜೊತೆ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್, ಅನಂತ್ ನಾಗ್, ವಿಷ್ಣುವರ್ಧನ್, ಅಂಬರೀಷ್, ಹೀಗೆ ನಾನಾ ಕಲಾವಿದರ ಜೊತೆ ಅವರು ವಿಲನ್ ಕ್ಯಾರೆಕ್ಟರ್ ಮಾಡಿರೋದಕ್ಕೆ ಅವರಿಗೆ ಇನ್ನಷ್ಟು ಇವರ ವಿಲನ್ ಪಾತ್ರ ನೋಡಿ ಆ ನಾಯಕರಿಗೂ ಒಂದು ಒಳ್ಳೆಯ ಗೌರವ ಸಿಕ್ಕಿತ್ತು. ಹಾಗೆ ನಾಯಕರಿಂದ ಇವರಿಗೂ ಆ ಪಾತ್ರಕ್ಕೆಲ್ಲ ಒಳ್ಳೆಯ ಗೌರವ ಸಿಕ್ಕಿತ್ತು. ವಿಲನ್ ಅಂದರೆ ಸಾಮಾನ್ಯವಾಗಿ ಅವರು ಒಂದು ಸಿನಿಮಾ ತೆರೆ ಮೇಲೆ ವಿಲನ್ ಅಂತ ಕಾಣ್ತಾ ಇರಲಿಲ್ಲ, ಅವರು ರಿಯಲ್ ವಿಲನ್ ಥರ ಎಲ್ಲರಿಗೂ ಅನ್ನಿಸ್ತಾ ಇತ್ತು. ಆಮೇಲೆ ಇವರ ಟೈಗರ್ ಸಿನಿಮಾ ಅಂತ ಒಂದು ಬಂತು, ಅದು ಭರ್ಜರಿ ಗೆಲುವನ್ನು ಕಂಡಿತ್ತು. ಆ ಗೆಲುವಿಂದಾಗಿ ಅವರಿಗೆ ಟೈಗರ್ ಅನ್ನೋ ಹೆಸರು ಬಂತು. ಪ್ರಭಾಕರ್ ಜೊತೆಗೆ ಟೈಗರ್ ಪ್ರಭಾಕರ್ ಅಂತ ಹೆಸರು ಬಂತು. ಆ ಸಿನಿಮಾ ತುಂಬ ದಿನ ತೆರೆ ಕಂಡಿದೆ, ಎಲ್ಲ ದಿನ ಕೂಡ ಹೌಸ್ಫುಲ್ ಆಗಿದೆ. ಆಮೇಲೆ ಎಲ್ಲರ ಬಾಯಲ್ಲಿ ಕೂಡ ಎಲ್ಲಿ ನೋಡಿದ್ರೂ ಟೈಗರ್ ಸಿನಿಮಾದ ಬಗ್ಗೆನೇ ಮಾತಿತ್ತು. ಹಾಗಾಗಿ ಅವತ್ತಿನಿಂದ ಇವರು ಟೈಗರ್ ಪ್ರಭಾಕರ್ ಅಂತ ಹೆಸರು ಬಂತು. ಹಾಗೆ ಇವರು 4 ಭಾಷೆಯಲ್ಲಿ ಅಭಿನಯ ಮಾಡೋದಂದ್ರದು ಅವತ್ತಿನ ಕಾಲಕ್ಕೆ ಅದು ಸಣ್ಣ ವಿಷಯನೇ ಅಲ್ಲ. ಅವತ್ತೊಂದು ಬಡ ಹುಡುಗ ಒಂದು ಸಿನಿಮಾ ರಂಗಕ್ಕೆ ಬಂದು ಸ್ಟಂಟ್ ಡೂಪ್ ಆರ್ಟಿಸ್ಟ್ ಆಗಿ, ಆಮೇಲೆ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು, ಆಮೇಲೆ ವಿಲನ್ ಆಗಿ, ಹೀರೋ ಆಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ ಹೀಗೆಲ್ಲ ಬಡ್ತಿ ಪಡೆಯೋದಂದರೆ ಅದು ಸುಲಭದ ಮಾತು ಖಂಡಿತ ಅಲ್ಲ. ಅದರಲ್ಲಿ ಎಲ್ಲ ಪ್ರಭಾಕರ್ ಅವರ ಒಬ್ಬರದ್ದು ಶ್ರಮ ಇತ್ತು. ಅವರಿಗೆ ಎಲ್ಲೂ ಗಾಡ್ ಫಾದರ್ ಯಾರು ಇರಲಿಲ್ಲ ಸಿನಿಮಾದಲ್ಲಿ, ಹಾಗೆ ಸಪೋರ್ಟ್ ಮಾಡುವವರು ಕೂಡ ಇರಲಿಲ್ಲ. ಅವರ ಸ್ವಂತ ಶಕ್ತಿಯಿಂದಲೇ ಅವರು ಸಿನಿಮಾ ರಂಗದಲ್ಲಿ ಯೂರಿ ನಿಂತರು. ಆದರೆ ಎಲ್ಲ ಅವರು ದಾಂಪತ್ಯ ಜೀವನದಲ್ಲಿ ಒಂದು ಏನು ಹೇಳೋದು, ಎಡವಿದಾಗ ತನ್ನಷ್ಟಕ್ಕೆ ಅವರು ಕೆಲವು ಚಟಗಳನ್ನು ಕಲಿಬೇಕಾಗಿತ್ತು. ಅವರು ಕೆಲವು ಚಟಗಳನ್ನು ಕಲಿತರು, ದಾಂಪತ್ಯ ಜೀವನದಲ್ಲಿ ಎಡವಟ್ಟು ಮಾಡಿಕೊಂಡ್ರು. ಹಾಗೆ ಅವರಿಗೆ ಆರೋಗ್ಯ ಸಮಸ್ಯೆ ಕೂಡ ಶುರುವಾಯಿತು. ಪ್ರಭಾಕರ್ ಅವರು ಮೊದಲಿಗೆ ಸ್ಟಂಟ್ ಡ್ಯೂಪ್ ಆರ್ಟಿಸ್ಟ್, ನಂತರದಲ್ಲಿ ಸಣ್ಣ ಪುಟ್ಟ ಪಾತ್ರಗಳು, ನಂತರದಲ್ಲಿ ಖಳನಟ, ಆಮೇಲೆ ಖ್ಯಾತ ಖಳನಟ, ಆಮೇಲೆ ಖ್ಯಾತ ನಾಯಕ, ನಿರ್ಮಾಪಕ, ನಿರ್ದೇಶಕ, ಹೀಗೆ ನಾನಾ ಪಾತ್ರದಲ್ಲಿ ಅವರು ಚಿತ್ರರಂಗದಲ್ಲಿ ನೆಲೆಯೂರಿ ನಿಂತರು. ಅವರಿಗೆ ಅಭಿಮಾನಿಗಳೇ ಒಂದು ಬಿರುದು ಕೊಟ್ಟಿದ್ದಾರೆ. ಯಾಕಂದರೆ ಅವರು ತಮ್ಮದೇ ಸ್ವಂತ ಶೈಲಿಯ ನಾಯಕ ಅಂತ ಅವರಿಗೆ ಎಲ್ಲ ಅಭಿಮಾನಿಗಳು ಸೇರಿ ಕೊಟ್ಟ ಬಿರುದು. ಯಾಕಂದರೆ ಅವರ ಸಿನಿಮಾದಲ್ಲಿ ಈಗ ಯಾರೇ ಒಬ್ಬರು ಅಭಿನಯ ಮಾಡಲಿ, ಅಲ್ಲಿ ನಮಗೆ ಇನ್ನೂ ಯಾರೋ ಒಬ್ಬರನ್ನು ಸ್ವಲ್ಪ ಆದರೂ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಆದರೆ ನಮ್ಮ ಪ್ರಭಾಕರ ನಟನೆಯಲ್ಲಿ ಅದು ಇರಲಿಲ್ಲ. ಯಾಕಂದರೆ ಅವರು ಯಾವುದನ್ನು ಅಲ್ಲಿ ಕಲ್ತ್ಕೊಂಡು ಬರಲಿಲ್ಲ. ಅವರು ಅವರಲ್ಲಿರುವ ಒಂದು ಕಲೆಯನ್ನು ಮತ್ತು ಅವರಿಗಿರೋ ಒಂದು ಆಸಕ್ತಿ, ಅವರ ಒಂದು ಶ್ರಮವನ್ನೆಲ್ಲ ಬಳಸ್ಕೊಂಡು ಚಿತ್ರರಂಗದಲ್ಲಿ ಅವರು ನೆಲೆಯೂರಿ ನಿಂತವರು. ಅವರಿಗೆ ಸಮಯದ ಗೊಂಬೆ ಅನ್ನುವ ಸಿನಿಮಾ ಒಂದು ಒಳ್ಳೆಯ ಹೆಸರನ್ನು ಕೂಡ ಕೊಟ್ಟಿದೆ. ಅನಂತರದಲ್ಲಿ ಸಿಂಹ ಸ್ವಪ್ನ, ಹುಲಿ ಹೆಬ್ಬುಲಿ, ಕಾಡಿನ ರಾಜ, ಆಮೇಲೆ ಮುತ್ತೈದೆ ಭಾಗ್ಯ, ಮೃಗಾಲಯ, ಕೌರವ, ಬೆಳ್ಳಿ ಮೋಡಗಳು, ಹೀಗೆ ಹಲವಾರು ಪಟ್ಟಿಗಳು ಮಾಡ್ತಾ ಹೋದರೆ ಹಲವಾರು ಸಿನಿಮಾಗಳಲ್ಲಿ ಒಳ್ಳೆ ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ. ವಿನಯ್ ಪ್ರಸಾದ್ ಮತ್ತು ಪ್ರಭಾಕರ್ ಜೋಡಿಯಲ್ಲಿ ಮೂಡಿಬಂದ ಕರುಳಿನ ಕೂಗು ಬಹಳ ಪ್ರಸಿದ್ಧಿಯಾದ ಒಂದು ಸಿನಿಮಾ. ಆ ಸಿನಿಮಾನ ನೋಡಿ ಎಲ್ಲ ಪ್ರೇಕ್ಷಕರು ಕೂಡ ಹತ್ಕೊಂಡು ಬಂದಿದ್ದಾರೆ. ಅದು ಕೂಡ ಅವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟ ಸಿನಿಮಾ ಕೂಡ ಹೌದು. ಆಮೇಲೆ ಮದರ್ ಇಂಡಿಯಾ ಅಂತ ಒಂದು ಸಿನಿಮಾದಲ್ಲಿ ಒಂದು ಒಳ್ಳೆಯ ಹಾಡಿತ್ತು, ಕೈ ತುತ್ತು ಕೊಟ್ಟವಳು, ಐ ಲವ್ ಯು ಮದರ್ ಇಂಡಿಯಾ ಕೂಡ, ಅದು ಕೂಡ ಬಹಳ ಒಳ್ಳೆಯ ಸಿನಿಮಾ. ಆಮೇಲೆ ಅವರಿಗೆ ಇನ್ನಷ್ಟು ಸಿನಿಮಾಗಳಲ್ಲಿ ಅವರು ಅಭಿನಯಿಸಬೇಕಾಗಿತ್ತು.
ಆದರೆ ಹೇಳಲ್ವಾ, ನಮಗೆ ವಿಧಿ ಅನ್ನೋದು ನಮ್ಮನ್ನು ಯಾವುದ್ಯಾವುದು ದಾರಿಗೆ ಕರ್ಕೊಂಡೋಗುತ್ತೆ. ಅದು ನಾವಾಗಿ ಹೋಗೋದು ಅಲ್ಲ. ಕೆಲವೊಂದು ಸಮಯದಲ್ಲಿ ನೋಡಿ, ನಿನಗೆ ಇಷ್ಟೇ ಇರೋದು ಜೀವನದಲ್ಲಿ ಅಂತ ವಿಧಿ ಬರೆದಿಟ್ಟ ಮೇಲೆ ನಮ್ಮ ದಾರಿಯಲ್ಲಿ ತಪ್ಪುತ್ತಾ ಹೋಗುತ್ತೆ. ಹಾಗೆ ದಾರಿ ತಪ್ಪಿದ ಮಗ ಆಗಿಬಿಟ್ರು ನಮ್ಮ ಯಾರು ಪ್ರಭಾಕರ್ ಅವರು, ಟೈಗರ್ ಪ್ರಭಾಕರ್ ಅವರು. ಕೊನೆಗೂ ಅವರು ಹೋಗೋ ತನಕ ಟೈಗರ್ ಯಾವತ್ತಿದ್ರೆ ಟೈಗರ್ ಅಲ್ವಾ, ಟೈಗರ್ ಥರನೇ ಇದ್ದರು ಅವರು. ಪ್ರಭಾಕರ್ ಅವರಿಗೆ ಸಿನಿಮಾ ರಂಗದಲ್ಲಿರುವ ಎಲ್ಲ ನಾಯಕರು ಮತ್ತು ಪೋಷಕ ಪಾತ್ರಧಾರಿಗಳು, ಹಾಗೆ ಅಲ್ಲಿರುವ ಎಲ್ಲ ಸ್ಟಂಟ್ ಮಾಸ್ಟರಿಂದ ಹಿಡಿದು ಸಹ ಕಲಾವಿದರು, ಆಮೇಲೆ ಆ ಒಂದು ಸೆಟ್ಟಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾಯಿದ್ರು ಅವ್ರ ಹತ್ರ ಎಲ್ಲ ಒಳ್ಳೆಯ ಬಾಂಧವ್ಯ ಇತ್ತು. ಅವರು ನೋಡಲಿಕ್ಕೆ ಸಿನಿಮಾದಲ್ಲಿ ಎಂತಹ ವಿಲನ್ ಆಗಿದ್ರು ಅವರು ನಿಜ ಜೀವನದಲ್ಲಿ ಒಂದು ಸಣ್ಣ ಮಗು ಥರ ಇದ್ರಂತೆ. ಅದು ಹೆಚ್ಚಿನವರವರ ಜೊತೆಯಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವರಿಗೆಲ್ಲ ಗೊತ್ತು. ಅವರಿಗೂ ವಿಷ್ಣು ಸಾರಿಗೆ ಬಹಳಷ್ಟು ಒಳ್ಳೆಯ ಒಡನಾಟ ಇತ್ತು. ಅದು ಅಲ್ಲದೆ ಎಲ್ಲರ ಜೊತೆನೂ ಒಡನಾಟ ಇತ್ತು. ಶಂಕರ್ ನಾಗ್, ಅನಂತ್ ನಾಗ್, ರಾಜ್ಕುಮಾರ್, ಹೀಗೆ ಸಹ ಕಲಾವಿದರ ಹಾಗೆ ಕಲಾವಿದೆಯರ ಹತ್ರ ಕೂಡ ಅವರಿಗೆ ಒಳ್ಳೆಯ ಒಂದು ಒಡನಾಟ ಇತ್ತು. ಅಂದರೆ ಅಷ್ಟು ಸಾಫ್ಟ್ ಮನುಷ್ಯ. ಸಿನಿಮಾದಲ್ಲಿ ನೋಡಿದಾಗ ಅವರ ಗರ್ಜನೆ ಬರೇ ಸಿನಿಮಾದಲ್ಲಿ ಮಾತ್ರ ಇತ್ತು. ಹಾಗಾಗಿ ಅವರ ಜೀವನದಲ್ಲಿ ಮುಖ್ಯವಾಗಿ ಅವರು ಎಡವಟ್ಟು ಮಾಡಲಿಕ್ಕೆ ಕಾರಣ ಅವರ ಈ ಸಾಫ್ಟ್ ನೇಚರ್. ಒಂದಿನ ಜಿಮ್ ಮುಗಿಸೋರು ಅವರ ಬೈಕಲ್ಲಿ ಬರಬೇಕಂದ್ರೆ ಎದುರುಗಡೆಯಿಂದ ಒಂದು ಲಾರಿ ಸ್ಪೀಡಾಗಿ ಬರ್ತಾಯಿತ್ತಂತೆ. ಆ ಸ್ಪೀಡ್ ಲಾರಿ ನೋಡುವಾಗ ಇವರ ಬೈಕ್ ಮೇಲೆ ಅದು ಆಕ್ಸಿಡೆಂಟ್ ಆಗೋ ಥರ ಇತ್ತು. ಇವರು ಏನು ಮಾಡಿದ್ದಾರೆ, ಸಡನ್ ಈ ಬೈಕನ್ನು ಅವರು ತಿರುಗಿಸ್ಬಿಟ್ಟು ಅದು ಆ ಬೈಕ್ ಮೋರಿಗೆ ಬಿದ್ದಿದೆ. ಅಲ್ಲಿ ಅವರು ಕಾಲು ಕೈಗೆಲ್ಲ ಏಟು ಮಾಡಿಕೊಂಡ್ರು. ಆ ಏಟಿನ ನಂತರ ಇವರಿಗೆ ತುಂಬ ಆರೋಗ್ಯದ ಸಮಸ್ಯೆ ಕೂಡ ಶುರುವಾಯಿತು. ಅವರಿಗೆ BP, ಶುಗರ್ ಮೊದಲೇ ಇರೋದರಿಂದ ಅವರಿಗೆ ಕೆಲವು ಗಾಯಗಳು ಅದು ಗ್ಯಾಂಗ್ರೀನ್ ಆಗೋಯಿತು. ಅದು ಅಲ್ಲದೆ ಇವರು ಡಾಕ್ಟ್ರ್ ಹತ್ರ ಎಲ್ಲ ಹೋಗಲಿಕ್ಕೆ ಬಹಳ ಹೆದರ್ತಾ ಇದ್ರಂತೆ. ಅವರು ಯಾವುದೇ ಇಂಜೆಕ್ಷನ್ನಿಗೆ ಕೇಳ್ತಾ ಇರಲಿಲ್ಲಂತೆ. ಇಂಜೆಕ್ಷನು, ಡಾಕ್ಟ್ರು ಇದಕ್ಕೆಲ್ಲ ತುಂಬ ಭಯಪಟ್ಟು ಆಸ್ಪತ್ರೆಗೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ಇವರಿಗಿರುವ ಕಾಯಿಲೆ ಅದು ಉಲ್ಬಣಗೊಂಡಿತ್ತು. ಯಾವುದು BP, ಶುಗರು, ಈ ಗ್ಯಾಂಗ್ರೀನ್. ಶುಗರ್ನ ಹಾಗೆ ಬಿಟ್ಟರೆ ಅದು ಗ್ಯಾಂಗ್ರೀನ್ ಆಗುತ್ತೆ. ಅದಲ್ಲದೆ ಆಕ್ಸಿಡೆಂಟ್ ಆದಾಗ ಅವರಿಗೆ ಗಾಯಗಳು ಆಗಿತ್ತು. ಅದನ್ನೆಲ್ಲ ಅವರು ಭಯದಿಂದ ಆಗಿಬಿಟ್ರು. ಅವರು ತೆರೆ ಮೇಲೆ ಎಷ್ಟು ಧೈರ್ಯದಿಂದ ಅವರು ಅಭಿನಯ ಮಾಡ್ತಾಯಿದ್ರು. ಅವರು ಒಳಗಡೆ ಒಂದು ಮಗು ಥರ ಇತ್ತು. ಅದು ಅಲ್ಲದೆ ಅವರಿಗೆ ದಾಂಪತ್ಯದಲ್ಲಿ ಯಾವುದು ಒಂದು ಕಡೆ ಅವರು ನಿಂತಿಲ್ಲ. ಅವರಿಗೆ 3 ಮದುವೆ ಆಗಿದೆ, 3 ಮಕ್ಕಳಾಗಿರೋದು ಎಲ್ಲ ಪ್ರೇಕ್ಷಕರಿಗೂ ಕೂಡ ಗೊತ್ತು. ಮೊದಲನೇ ಪತ್ನಿಯಲ್ಲಿ ಒಂದು ಗಂಡು ಮಗ, ಎರಡನೇ ಪತ್ನಿಯಲ್ಲಿ ಹೆಣ್ಣು ಮಗಳು, ಮೂರನೇ ಒಂದು ಮಗಳ ವಯಸ್ಸಿನ ಒಂದು ಹುಡುಗಿನ ಕೂಡ, ಅಂಜು ಅನ್ನುವ ಒಂದು ಮಲಯಾಳಿ ಹುಡುಗಿನ ಕೂಡ ಅವರು ಮದುವೆ ಆದರು. ಮದುವೆಯಾಗಿ ಒಂದು ಮಗುನ ಕೂಡ ಕೊಟ್ಟರು. ಕೊನೆಗೆ ಅವರಿಗೆ ಹಣ, ಖ್ಯಾತಿಯಲ್ಲಿರುವಾಗ ಇದನ್ನೆಲ್ಲ ಮಾಡಿದರು. ಕೊನೆಗೆ ಅದರಿಂದ ಕೂಡ ಅವರು ಬಹಳ ಬೇಸರಗೊಂಡಿದ್ದರು. ಹಾಗಾಗಿ ಅವರು ಎಲ್ಲ ಕಾಯಿಲೆಗಳನ್ನು ಕೂಡ ಮೈಗೂಡಿಸ್ಕೊಂಡ್ರು. ಅವರಿಗಿರುವ ಏನು ಹೇಳೋದು, ಕೆಲವು ಈ ಥರ ಕುಟುಂಬದ ಬಿರುಕುಗಳು, ಆಮೇಲೆ ಅವರಿಗಿರುವ ಸ್ವಲ್ಪ ಚಟಗಳು, ಇವೆಲ್ಲ ಅವರ ಆರೋಗ್ಯವನ್ನು ಪೂರ್ಣವಾಗಿ ನಾಶ ಮಾಡಿತ್ತು. 47-48ಕ್ಕೆ ಅವರು ಒಳ್ಳೆ ಕಾಯಿಲೆ ಪೀಡಿತನಾದರು. ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಅದು ಬೇರೆಯವ್ರ ಒತ್ತಾಯದಿಂದ, ಅಂದರೆ ಅವರು ಅಷ್ಟು ಭಯಪಡ್ತಾಯಿದ್ರು ಹಾಸ್ಪಿಟ್ಲ್ ಅಂದರೆ. ಹಾಗೆ ಅವರು ಇದೇ ಮಾಡ್ತಾಯಿದ್ರು, ಹಾಸ್ಪಿಟ್ಲಿಗೆ ಹೋಗೋದು ಬರೋದು. ಸಿನಿಮಾ ರಂಗದಿಂದ ಅವ್ರು ದೂರ ನಿಲ್ಲಬೇಕಾಯ್ತು. ಯಾಕಂದರೆ ಅವರಿಗೆ ಕಾಲಿಗೆ ಬಹಳಷ್ಟು ಆ ಒಂದು ಗ್ಯಾಂಗ್ರೀನ್ ಸಮಸ್ಯೆ ಆಗಿತ್ತು. ಹಾಗಾಗಿ ಅವರಿಗೆ ಶೂಟಿಂಗ್ಗೆ ಹೋಗಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. 3 ಪತ್ನಿಯರಿಂದ ಕೂಡ ಅವರು ದೂರ ಆಗಿದ್ದರು. ಕೊನೆಗೆ ಮೊದಲಿನ ಪತ್ನಿ ಹತ್ರ ಹೋದರು ಅನ್ನೋ ಒಂದು ಕೇಳ್ಪಟ್ಟಿದ್ದೀನಿ ನಾನು. ಹಾಗೆ ಅಂತ ಇದೆ. ಕೊನೆಗೆ 52ನೇ ವಯಸ್ಸಲ್ಲಿ ಅವರು 2001ರಲ್ಲಿ ಮಾರ್ಚ್ 24ಕ್ಕೆ ಅವರು ಮತ್ತೆ ಕಾಲವಾಗ್ತಾರೆ. ಆಗ ತುಂಬ ಕಿರಿಯ ವಯಸ್ಸು, 52 ವಯಸ್ಸು ಒಬ್ಬ ಕಲಾವಿದ ಹೋಗಬೇಕಾದ ವಯಸ್ಸಲ್ಲ. ಯಾಕಂದರೆ ಹಣ, ಆಸ್ತಿ, ನಮಗೆ ಹೆಸರೆಲ್ಲ ಇರುವಾಗ ಯಾವ ತಪ್ಪು ಮಾಡ್ತೀವಿ ಅಂತ ನಮಗೆ ಯಾರಿಗೂ ಗೊತ್ತಾಗೋದಿಲ್ಲಲ್ವ. ಆ ತಪ್ಪುಗಳೇ ಅವರನ್ನು ಒಂದು ಸ್ಥಿತಿಗೆ ತಲುಪಿಸಿದೆ. ಒಂದು ಒಳ್ಳೆ ನಟನ ನಮ್ಮ ಕರ್ನಾಟಕ ಕಳ್ಕೊಂಡಿದೆ. ಒಬ್ಬ ಒಳ್ಳೆ ಏನು ಹೇಳೋದು, ಬಾಡಿ ಬೆಳೆಸಿರುವ ಏನು ಹೇಳೋದು, ಜಿಮ್ ಬಾಡಿ ಅವ್ರದ್ದು. ಅಂಥ ಒಂದು ವಿಶೇಷ ಒಂದು ನಟನ ನಾವೆಲ್ಲ ಕಳ್ಕೊಂಡಿದ್ದೀವಿ. ಹಾಗಾಗಿ ಕಲಾವಿದರು ಯಾವಾಗಲೂ ತೆರೆ ಮೇಲೆ ಜೀವಂತ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಲ್ವ. ಅವರಿಗೆ ಸಾವಿಲ್ಲ. ಹಾಗೆ ಅವರು ಇವತ್ತಿಗೂ ಕೂಡ ಎಲ್ಲರ ಮನಸ್ಸಲ್ಲಿದ್ದಾರೆ, ತೆರೆ ಮೇಲೆ ಜೀವಂತ ಆಗಿದ್ದಾರೆ. ಅವರನ್ನೇ ಹೋಲುವಂಥ ಒಬ್ಬ ಹಿರಿಯ ಪುತ್ರ ಕೂಡ ಇದ್ದಾರೆ. ಅವರು ಪ್ರಭಾಕರ್ನ ಒಂದು
ಕಾಲಘಟ್ಟದಲ್ಲಿ ಅವರ ಯೌವನದಲ್ಲಿ ಹೇಗೆ ಇದ್ದರು ಅದೇ ಸೇಮ್ ಅದೇ ಥರ ಇದ್ದಾರೆ ಪ್ರಭಾಕರ್ ಅವರ ಮಗ. ಹಾಗೆ ಅಷ್ಟೇ ಒಂದು ಏನು ಹೇಳೋದು, ತುಂಬ ಮೃದು ಸ್ವಭಾವದಂಥ ಹುಡುಗ. ಹಾಗಾಗಿ ಅವರ ಕುಟುಂಬ ಕೂಡ ಚೆನ್ನಾಗಿರಲಿ. ನಮ್ಮ ಇವತ್ತಿನ ವಿಡಿಯೋ ಇದಾಗಿತ್ತು. ಏನಾದರೂ ನಾನು ತಪ್ಪು ಆಗಿದ್ದಿದ್ರೆ ಕ್ಷಮಿಸಬೇಕು. ಹಾಗೆ ನಾನು ಒಬ್ಬೊಬ್ಬರ ನಟರ ಜೀವನ ಬಗೆಯಲ್ಲಿ ನಾನು ವಿಡಿಯೋ ಮಾಡಿ ಅದನ್ನು ಮೆಲುಕು ಹಾಕ್ತಾ ಇರ್ತೀನಿ. ನಿಮಗೆಲ್ಲ ನೋಡಿ ಇಷ್ಟಪಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.